ಜನವಿರೋಧಿ ಸುಪ್ರೀಂ ಕೋರ್ಟ್ಗೆ ಹೇಳಿ ಧಿಕ್ಕಾರ. ವೆಸ್ಟ್ ಬೆಂಗಾಲ್ ಅಲ್ಲಿ 91 ಲಕ್ಷ ಜನ ಮತದಾರರನ್ನ ತೆಗೆದಾಕಿದ್ದಾರೆ. ಅದರಲ್ಲಿ 61 ಲಕ್ಷ ಜನ ಮಹಿಳೆಯರು. ಸ್ವತಃ BLOಗಳೇ ಅವ್ರಿಗೆ ವೋಟ್ ಹಾಕಕ್ ಹಾಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಎಸ್ಐಆರ್ ಬಗ್ಗೆ ಮೌನ ಹೊಂದಿರುವ ಕರ್ನಾಟಕ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಕೋಟ್ಯಾಂತರ ಜನ ಈ ತರ ತೆಗ್ದಾಕಿದ್ದಾರೆ ಲಿಸ್ಟ್ ಅಲ್ಲಿ. ಇದು ಒಂದು ಸುಮ್ಮನೆ ಅವರು ಡಾಕ್ಯುಮೆಂಟ್ಸ್ ಅಲ್ಲಿ ಮಿಸ್ಟೇಕ್ ಇದೆ ಅಥವಾ ಅವ್ರದ್ದು ಪ್ರೋಸೆಸ್ ಅವರು ಫಾಲೋ ಮಾಡೋಕ್ಕಾಗ್ತಾ ಇಲ್ಲ ಆ ಥರ ಕಾರಣಗಳು ಅಲ್ಲ. ಇದು ಒಂದು ರಾಜಕೀಯ ದಾಳಿ. ಸಂಪೂರ್ಣವಾಗಿ ಚುನಾವಣೆಯಿಂದ ಹೊರಗೆ ಹಾಕ್ಬೇಕನ್ನೋದೇ ಉದ್ದೇಶ ಅಂತ ಆ ಪದದ ಬಳಕೆ ಅಂತ ಎಲ್ಲರೂ ಟೀಕೆ ಮಾಡ್ತಾರೆ. ಎಸ್ಐಆರ್ ನಡೀತಿರೋದು ಶೋಷಿತ ಸಮುದಾಯಗಳ ಮತಗಳನ್ನ ತೆಗೆಯೋದಕ್ಕೋಸ್ಕರ. ಇದು ರಾಜಕೀಯ ಸಮಾನತೆಗೆ ಧಕ್ಕೆ ಆಗುತ್ತೆ. ಅಕ್ಷರಗಳಲ್ಲಿ ನಿಮ್ಮ ಹೆಸರಿನ ಒಂದು ಅಕ್ಷರ ಹೋದ್ರೆ ತಾರ್ಕಿಕ ವ್ಯತ್ಯಾಸವೇ. ತಂದೆ ಹೆಸರು ಅದಕ್ಕೊಂದು ಮಾನದಂಡವಿಲ್ಲ, ಅದು ನಿರ್ಣಯ ಮಾಡಿದವರಿಲ್ಲ. SIR ವಿರುದ್ಧ ನಾವು ನಿಂತಿದ್ದೀವಿ. SIR ನಮಗೆ ಬೇಡ. ಸರಿ, ಕರ್ನಾಟಕದಲ್ಲೂ SIR ಶುರು ಮಾಡಿದ್ದಾರೆ. ನೀವು ವೆಸ್ಟ್ ಬೆಂಗಾಲ್ದು ಮೆನ್ಷನ್ ಮಾಡ್ತಾ ಇದ್ರೆ ಏನ್ ತೊಂದರೆ ಆಗಿ ಏನಾಗ್ತಾ ಇದೆ ಕರ್ನಾಟಕದಲ್ಲಿ, ಆದ್ರೆ ಹೇಗೆ ಯಾವ ಥರ ಅಂತ? ಈಗ ವೆಸ್ಟ್ ಬೆಂಗಾಲಲ್ಲಿ SIR ನಾವು ನೋಡ್ತಾ ಇದ್ದೀವಿ. ಫಸ್ಟು ಡ್ರಾಫ್ಟ್ ಲಿಸ್ಟಲ್ಲೇ 60 ಲಕ್ಷ ಜನನ ತೆಗೆದಾಕ್ಬಿಟ್ರು. ಅದಾದಮೇಲೆ 2002 ಮ್ಯಾಪಿಂಗ್ ಆಗಿರೋರ್ದು ಅದರಲ್ಲಿ 27 ಲಕ್ಷ ಜನದ ಮತ ಹಕ್ಕನ್ನ ಇವತ್ತು ಕಿತ್ತಾಕ್ತಾ ಇದ್ದಾರೆ. ಅದು ಸುಪ್ರೀಂ ಕೋರ್ಟ್ ಒಂದು ಇದಕ್ಕೆ ನೇರ ಹೊಣೆ. ಯಾಕೆ ಅಂತ ಹೇಳಿದ್ರೆ ಈ 27 ಲಕ್ಷ ಜನ ಎಲ್ಲ ಡಾಕ್ಯುಮೆಂಟ್ಸ್ ಹೊಂದಿದ್ದಾರೆ. 2002 ಜೊತೆ ಮ್ಯಾಪಿಂಗ್ ಆಗಿದೆ. ಆದರೂ ಒಂದು ಕ್ಷುಲ್ಲಕ ನೆಪಗಳು, ಸ್ಪೆಲ್ಲಿಂಗ್ ಮಿಸ್ಟೇಕ್ಸು, ಆ ಥರ ಒಂದು ಕಾರಣಗಳಿಗೆ ಅವ್ರನ್ನ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಲಿಸ್ಟಲ್ಲಿ ಹಾಕಿದ್ರು. ಅವ್ರದ್ದು ಯಾವುದೋ ಸರಿಗೆ ಹಿಯರಿಂಗ್ ಆಗಿಲ್ಲ. ಅವ್ರದ್ದು ಅಪೀಲ್ ಇನ್ನೂ ಹಿಯರ್ ಆಗಿಲ್ಲ. ಅವ್ರ ಅಪೀಲ್ ಹಿಯರ್ ಆಗೋಕ್ಕೆ ಮುಂಚೆನೇ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ, ಇಲ್ಲ ಅವ್ರು ಈ ಸತಿ ಎಲೆಕ್ಷನ್ಗೆ ವೋಟ್ ಆಗದಿದ್ರೆ ಪರವಾಗಿಲ್ಲ, ನೆಕ್ಸ್ಟ್ ಸತಿ ಹಾಕಲಿ ಅಂತ. ಮತ್ತು ವೆಸ್ಟ್ ಬೆಂಗಾಲಲ್ಲಿ 91 ಲಕ್ಷ ಜನ ಮತದಾರರನ್ನ ತೆಗೆದಾಕಿದ್ದಾರೆ. ಅದರಲ್ಲಿ 61 ಲಕ್ಷ ಜನ ಮಹಿಳೆಯರು. ಅದರಲ್ಲಿ ಯಾರ್ಯಾರು ಇದ್ದಾರೆ ಅಂತ ಹೇಳಿದ್ರೆ, ಈ ಒಟ್ಟಾರೆ ಈ 91 ಲಕ್ಷ ಜನರಲ್ಲಿ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ಗಳಿದ್ದಾರೆ, ಇಂಡಿಯನ್ ಆರ್ಮಿ ನೇವಿನಲ್ಲಿ ಸರ್ವ್ ಮಾಡಿದವರು ಇದ್ದಾರೆ, IIM ಅಲ್ಲಿ ಹೇಳ್ಕೊಟ್ಟವ್ರು ಇದ್ದಾರೆ, ಎಲೆಕ್ಷನ್ ಕಮಿಷನ್ ಅಫಿಷಿಯಲ್ಸ್ ಯಾರು BLOಗಳಿದ್ದಾರಲ್ಲ ಅವರೇ ಇದ್ದಾರೆ. ಸ್ವತಃ BLOಗಳೇ ಅವ್ರಿಗೆ ವೋಟ್ ಹಾಕಕ್ಕೆ ಹಾಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ವೆಸ್ಟ್ ಬೆಂಗಾಲಲ್ಲಿ ಎಲ್ಲ ಸಮುದಾಯದವ್ರನ್ನೂ ತೆಗೆದಿದ್ದಾರೆ. 91 ಲಕ್ಷದಲ್ಲಿ ಸುಮಾರು 40 ಲಕ್ಷ ಜನ ಹಿಂದೂಗಳಿದ್ದಾರೆ. ಅದು ಮತ್ತುವ SC ಕಮ್ಯುನಿಟಿ ಅವರು. ಅವ್ರಿಗಂತೂ ವಿಶೇಷವಾಗಿ ತುಂಬ ಒಂದು ಹೊಡೆತ ಬಿದ್ದಿದೆ. ಬಹಳಷ್ಟು ಜನನ ಅವರು ತೆಗೆದುಬಿಟ್ಟಿದ್ದಾರೆ. ಮತ್ತು ಈ SIR ಏನು ಈ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಲಿಸ್ಟು ಅದೆಲ್ಲ ಇದೆಯಲ್ಲ, ಅದು SIR ಆರ್ಡ್ರಲ್ಲೂ ಸಹ ಇರಲಿಲ್ಲ. ಇಲ್ಲದೇ ಇರೋ ಅಂಶಗಳನ್ನೆಲ್ಲ ತೊಗೊಂಡು ಬಂದು ಅವರು ಹಾಕಿದ್ರು. ಸೊ ನಾವು ಕರ್ನಾಟಕದಲ್ಲೂ ಆದರೂ ಇದೇ ಥರ ಒಂದು ಅರಾಜಕತೆ ಆಗ್ಬೋದು. ಯಾಕೆಂದರೆ ಅವ್ರು ಹೇಳೋದೇ ಒಂದು ಆರ್ಡ್ರಲ್ಲಿ, ಅವ್ರು ಮಾಡ್ತಿರೋದೇ ಇನ್ನೊಂದು. SIR ನಡೀತಿರೋದು ಶೋಷಿತ ಸಮುದಾಯಗಳ ಮತಗಳನ್ನ ತೆಗೆಯೋದಕ್ಕೋಸ್ಕರ. ಇದು ರಾಜಕೀಯ ಸಮಾನತೆಗೆ ಧಕ್ಕೆ ಆಗುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಾರ್ವತ್ರಿಕ ಮತದಾನದ ಹಕ್ಕು ಮೂಲಕ ರಾಜಕೀಯ ಸಮಾನತೆ ಕೊಟ್ಟರು. ಇವತ್ತು ಅದ್ರ ಮೇಲೆ ದಾಳಿ ಆಗ್ತಾ ಇದೆ. ಹಾಗಾಗಿ ನಾವು ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವ್ರ ಪ್ರತಿಮೆ ಮುಂದೆ ನಾವು ಈ ರಾಜಕೀಯ ಸಮಾನತೆಯನ್ನು ಕಾಪಾಡ್ತೀವಿ, ನಾವು ಪ್ರಜಾಪ್ರಭುತ್ವನ ಉಳಿಸ್ತೀವಿ ಅಂತ ಹೇಳಿ ಒಂದು ಪ್ರತಿಜ್ಞೆ ತಗೊಂಡಿದ್ದೀವಿ. ನನ್ನ ಮತ ನನ್ನ ಹಕ್ಕು ಆಂದೋಲನದ ಕಡೆಯಿಂದ. ನಾವು ಇಲ್ಲಿ ಕರ್ನಾಟಕದಲ್ಲಿ ಸುಮಾರು ತಿಂಗಳಿಂದ ಹೇಳ್ತಾ ಇದ್ದೀವಿ. ಬಿಹಾರಲ್ಲಿ ಮುಗ್ದಾದ ತಕ್ಷಣ ನಾವು ಕರ್ನಾಟಕನಲ್ಲಿ ಹೋರಾಟ ಶುರು ಮಾಡಿದ್ವಿ. SIR ಇಲ್ಲಿ ಬರೋದಿಕ್ಕೆ ಬಿಡಲ್ಲ ಅಂತ ಹೇಳೋದಿಕ್ಕೆ. ನಾವು ಇವಾಗ 13 ರಾಜ್ಯದಲ್ಲಿ, ಬಿಹಾರಲ್ಲಿ ಮತ್ತೆ ಆದ್ಮೇಲೆ 12 ರಾಜ್ಯದಲ್ಲಿ ನೋಡಿದ್ದೀವಿ. ಕೋಟ್ಯಾಂತರ ಜನ ಈ ಥರ ತೆಗ್ದಾಕಿದ್ದಾರೆ ಲಿಸ್ಟಲ್ಲಿ. ಇದು ಒಂದು ಸುಮ್ಮನೆ ಅವರು ಡಾಕ್ಯುಮೆಂಟ್ಸ್ ಅಲ್ಲಿ ಮಿಸ್ಟೇಕ್ ಇದೆ ಅಥವಾ ಅವ್ರದ್ದು ಪ್ರೋಸೆಸ್ ಅವರು ಫಾಲೋ ಮಾಡೋಕ್ಕಾಗ್ತಾ ಇಲ್ಲ ಆ ಥರ ಕಾರಣಗಳು ಅಲ್ಲ. ಇದು ಒಂದು ರಾಜಕೀಯ ದಾಳಿ. ಇದು ಒಂದು ಟಾರ್ಗೆಟ್ ಮಾಡಿಬಿಟ್ಟು ತೆಗೆದಾಕಿರೋದು. ಅದು ನಮಗೆ ಈಸಿಯಾಗಿ ಕಾಣಿಸ್ತಾ ಇದೆ. ಬಿಹಾರಲ್ಲಿ ಮುಗ್ದಾದ್ಮೇಲೆ ಏನಾಯಿತು ಎಲೆಕ್ಷನಲ್ಲಿ, ಮಾರ್ಜಿನ್ ಏನಿತ್ತು. ವೆಸ್ಟ್ ಬೆಂಗಾಲಲ್ಲಿ ಕಾನ್ಸ್ಟಿಟ್ಯೂನ್ಸಿ ವೈಸ್ ನೋಡ್ಬೋದು, ಡಿಲೀಟ್ ಆಗಿರೋ ಜನ ಮಾರ್ಜಿನ್ಗಿಂತ ಹೆಚ್ಚಾಗಿದೆ ಅಂತ. ಸೊ ಅದಕ್ಕೆ ನಾವು ಕರ್ನಾಟಕನಲ್ಲಿ ಇವತ್ತು ರಾಜ್ಯವ್ಯಾಪಿ ಕರೆ ಕೊಟ್ಟಿದ್ದೀವಿ ಪ್ರತಿಭಟನೆ ಮಾಡೋದಕ್ಕೆ. ಅಂಬೇಡ್ಕರ್ ಸ್ಟ್ಯಾಚ್ಯೂ ಮುಂದೆ ನಿಂತ್ಕೊಂಡು ನಾವು SIR ವಿರುದ್ಧ ಧ್ವನಿ ಎತ್ತಲೇಬೇಕು. ಯಾಕಂದರೆ ನಾವು ನೋಡಿದ್ದು ಕೋಟ್ಯಾಂತರ ಜನ ಡಿಲೀಟ್ ಆಗಿರೋದು 13 ರಾಜ್ಯದಲ್ಲಿ. ಕರ್ನಾಟಕನಲ್ಲಿ ಆಗೋದು ನಾವು ಬಿಡಲ್ಲ. ಇಲ್ಲಿ ವೋಟರ್ ರೋಲ್ ರಿವಿಷನ್ ವಿರುದ್ಧ ನಿಂತಿಲ್ಲ, SIR ವಿರುದ್ಧ ನಾವು ನಿಂತಿದ್ದೀವಿ. SIR ನಮಗೆ ಬೇಡ. ಅದೇ ಈ ಥರ ಮತ್ತೆ ಹೊರಾಕ ನಿಮ್ಗೆ ಯಾವ ಹಕ್ಕಿಲ್ಲ, ನಿಮ್ಗೆ ಅದು ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ಅದು ಹೇಳ್ತಾ ಇದೆ. ಪಶ್ಚಿಮ ಬಂಗಾಳ ಬೆಳವಣಿಗೆ ನೋಡಿದ್ದಾರೆ. ತಮಿಳುನಾಡಲ್ಲಿ ದಕ್ಷಿಣ ಭಾರತ ತಮಿಳುನಾಡಲ್ಲಿ 74 ಲಕ್ಷ ಮತದಾರರನ್ನು ತೆಗೆದಿದ್ದಾರೆ. ನಾಳೆ ಡೀಮ್ಲಿಯಲ್ಲಿ ಲಿಮಿಟೇಷನ್ ಪ್ರೊಸೆಸ್ ಬಗ್ಗೆ ದೊಡ್ಡ ವಿಶೇಷ ನಡೀತಾ ಇದೆ. ತಮ್ಮ ಎದುರುಗಡೆ ಇಷ್ಟೊಂದು ಸವಾಲುಗಳು, ಗಂಭೀರವಾದ ವಿಷಯಗಳು ನಡೀತಾ ಸಹ ಕಾಂಗ್ರೆಸ್ ಸರ್ಕಾರ ಮೌನವಾಗಿದೆ, ಏನೂ ಮಾತಾಡ್ತಾ ಇಲ್ಲ ಅಂತಂದರೆ ಖಂಡಿತವಾಗಿ ಹೇಳ್ತಾ ಇದ್ದೀನಿ, ಇವರು ನಿಜಕ್ಕೂ ಪ್ರಜಾಪ್ರಭುತ್ವನ ಉಳಿಸ್ತಾರೆ ಅನ್ನೋದ್ರ ಬಗ್ಗೆ ನನಗೆ ಯಾವುದೇ ನಂಬಿಕೆ ಇಲ್ಲ. ಇವರನ್ನು ನಂಬ್ಕೊಂಡು ನಾವು ಸಂವಿಧಾನವನ್ನು ಉಳಿಸ್ಕೊಳ್ತೀವಿ ಅನ್ನೋದ್ರ ಬಗ್ಗೆ ಕೂಡ ನಮ್ಮ ನಂಬಿಕೆ ಇಲ್ಲ. ಈಗ ಮಮತಾ ಬ್ಯಾನರ್ಜಿ ಅವರು ಹಳ್ಳಿಗಳಲ್ಲೂ ಬೂತ್ ಮಟ್ಟದಲ್ಲಿ ಇದು ರೆಡಿ ಮಾಡಿದ್ರು. ಹೌದು, SIR ಇದ್ದ ಮತದಾರರು ಹೊರಗೆ ಹೋಗಬಾರ್ದು ಅಂತ. ಹಂಗೂ 91 ಲಕ್ಷ ಜನ ಹೊರಗೆ ಹೋದ್ರು. 91 ಲಕ್ಷ ಜನ ಫಸ್ಟ್ 60 ಲಕ್ಷ ಚಿಲ್ಲರೆ ಹೋದ್ರು. ಅದಾದಮೇಲೆ ಅಡ್ಜುಡಿಕೇಶನ್ ಅಂತ ಮಾಡಿ 60 ಲಕ್ಷನ ಅಡ್ಜುಡಿಕೇಶನ್ ಅಂತಂದ್ರೂ ಸಮ್ ಲಾಜಿಕಲ್ ಡಿಸ್ಕ್ರಿಪ್ಷನ್ ಅಂತ ಹೇಳ್ಬಿಟ್ಟು ಅಡ್ಜುಡಿಕೇಶನ್ ಇಟ್ಟರು. ಮತ್ತು ಅದ್ರ ಬಗ್ಗೆ ಅನೇಕ ವಿಚಾರಣೆ ಅದರಲ್ಲಿ 27 ಲಕ್ಷ ತೆಗೆದಾಕಿದ್ದಾರೆ. ಈ ಪ್ರೊಸೆಸ್ ನಡೆದಿದೆ. ಇಲ್ಲಿ ಇಡೀ ಚರ್ಚೆ ಆಗ್ತಿರುವಂಥದ್ದು ಇದುವರೆಗೂ
ಭಾರತದ ಚುನಾವಣಾ ಸಂದರ್ಭದಲ್ಲಿ ಬಳಸಲಾರದಂಥ ಒಂದು ಪದ ಲಾಜಿಕಲ್ ಡಿಸ್ಕ್ರಿಪೆನ್ಸಿ, ಅಂದರೆ ತಾರ್ಕಿಕ ವ್ಯತ್ಯಾಸ ಅಂತ ಹೇಳ್ತಾ ಇದ್ದಾರೆ. ಅದು ಸಂಪೂರ್ಣವಾಗಿ ಒಂದು ಹಗರಣ ಅಂತ ಹೇಳಬೇಕಾಗತ್ತೆ. ಮತ್ತು ಉದ್ದೇಶಪೂರ್ವಕವಾಗಿ BJP ವಿರೋಧಿ ಮತಗಳನ್ನು ಸಂಪೂರ್ಣವಾಗಿ ಚುನಾವಣೆಯಿಂದ ಹೊರಗೆ ಹಾಕ್ಬೇಕನ್ನೋದೇ ಉದ್ದೇಶ ಅಂತ ಆ ಪದದ ಬಳಕೆ ಅಂತ ಎಲ್ಲರೂ ಟೀಕೆ ಮಾಡ್ತಾರೆ. ವಾಟ್ ಇಸ್ ದಟ್ ಲಾಜಿಕ್ ಡಿಸ್ಕ್ರಿಪೆನ್ಸಿ? ತಾರ್ಕಿಕ ವ್ಯತ್ಯಾಸ ಅಂದ್ರೆ ಏನು? ಅಕ್ಷರಗಳಲ್ಲಿ ನಿಮ್ಮ ಹೆಸರಿನ ಒಂದು ಅಕ್ಷರ ಹೋದ್ರೆ ತಾರ್ಕಿಕ ವ್ಯತ್ಯಾಸವೇ? ತಂದೆ ಹೆಸರು ಅದಕ್ಕೊಂದು ಮಾನದಂಡವಿಲ್ಲ, ಅದು ನಿರ್ಣಯ ಮಾಡೋರಿಲ್ಲ. ಇನ್ನು ಭಾಳ ಮುಖ್ಯವಾಗಿ ತಾರ್ಕಿಕ ವ್ಯತ್ಯಾಸ ಎತ್ತದಲ್ಲಿ ನೋಡಿ, 2021 ವಿಧಾನಸಭಾ ಚುನಾವಣೆಯಲ್ಲಿ 40 ಕ್ಷೇತ್ರಗಳಲ್ಲಿ TMC ಪಕ್ಷ 10,000ಕ್ಕಿಂತಲೂ ಕಡಿಮೆ ಮತಾಂತರದಲ್ಲಿ ಜಯ ಗಳಿಸಿದೆ. ಆ ಕ್ಷೇತ್ರಗಳಲ್ಲಿ ಈ ಮತದಾರನ ಹೊರಗೆ ಹಾಕಿರೋ ಸಂಖ್ಯೆ 20,000ಕ್ಕಿಂತಲೂ ಜಾಸ್ತಿ ಇದೆ. ಮಾರ್ಜಿನ್ ಆಫ್ ಇದೆಯಲ್ಲ, ಗೆಲುವಿನ ಅಂತರ ಇದೆಯಲ್ಲ, ಅದಕ್ಕಿಂತಲೂ ಮತದಾರ ಹೊರಗೋಗಿರೋ ಜಾಸ್ತಿ ಇದೆ 41 ಕ್ಷೇತ್ರಗಳಲ್ಲಿ. ಇನ್ನು 21 ಕ್ಷೇತ್ರಗಳಲ್ಲಿ 15,000ಕ್ಕಿಂತ ಕಡಿಮೆ, ಅದು ಮಾರ್ಜಿನ್ ಆಫ್ ಗೆಲುವಿನ ಅಂತರಕ್ಕಿಂತ ಮತದಾರರ ಸಂಖ್ಯೆ ಜಾಸ್ತಿ ಇದೆ. ಇದು ಏನು ತೋರಿಸುತ್ತೆ? ಇದು ಉದ್ದೇಶ ಏನು ತೋರಿಸುತ್ತೆ? ನನಗೆ ಅರ್ಥ ಆಗ್ತಿರುವಂಥದ್ದು, ಯಾಕೆ ರಾಜಕೀಯ ಪಕ್ಷಗಳು ನಿಷ್ಕ್ರಿಯವಾಗಿದ್ದಾವೆ? ಸರ್, ಸುಪ್ರೀಂ ಕೋರ್ಟ್ ಮೊನ್ನೆ 13ನೇ ತಾರೀಕೇನು ಸುಪ್ರೀಂ ಕೋರ್ಟಲ್ಲಿ SIR ವಿಚಾರವಾಗಿ, ವೆಸ್ಟ್ ಬೆಂಗಾಲ್ ವಿಚಾರವಾಗಿ ಚರ್ಚೆ ಆಯಿತು. ಅವ್ರು ಹೇಳ್ತಾರೆ ಮುಂದಿನ ಚುನಾವಣೆಯಲ್ಲಿ ಓಟ್ ಹಾಕ್ಲಿ ಇವರು ಅಲ್ವಾ. ಇದೆಂಥ ಅಮಾನವೀಯ ಅಲ್ವಾ? ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಆಫ್ 1950 ಸೆಕ್ಷನ್ 21(3) ಯಾರು ಹೇಳ್ತಾ ಇದ್ದಾರೆ? ನಿವೃತ್ತ ಚುನಾವಣಾ ಆಯುಕ್ತ ಖುರ್ಷಿದ್ ಅವರು ಹೇಳಿದ್ದಾರೆ. ಅದರಲ್ಲಿ ಕ್ಲಿಯರಾಗಿ ಹೇಳ್ತಾರೆ, ನಿಮ್ಮ ಇಂಟೆನ್ಸಿವ್ ರಿವ್ಯೂ, ತೀವ್ರ ಪರಿಷ್ಕರಣೆ ಮುಗಿದು, ಅಂದರೆ ನಿಮ್ಮ ಅಹವಾಲುಗಳು ಮತ್ತು ದಾಖಲೆ ಸಲ್ಲಿಸೋದು ಏನೇನಿದಾವೋ ಎಲ್ಲ ಮುಗಿದು ಅಂತಿಮಗೊಳ್ಳೋವರೆಗೂ ಆ ಹೆಸರು ಮತದಾರರ ಪಟ್ಟಿಯಲ್ಲಿ ಇರುತ್ತೆ, ತೆಗೆದುಹಾಕುವಲ್ಲ ಅಂತ ಸ್ಪಷ್ಟವಾಗಿ ಸೆಕ್ಷನ್ 21(3) ಇದೆ. ಪೀಪಲ್ ರೆಪ್ರೆಸೆಂಟೇಟಿವ್ ಆಫ್ 1950 ಅಂತ ಹೇಳ್ಬಿಟ್ಟು ಖುರೇಶಿ ಅವರು ಹೇಳಿದ್ದಾರೆ. ಮತ್ತು ಸಂವಿಧಾನದ ಆರ್ಟಿಕಲ್ 326 18 ವಯಸ್ಸಿಗಿಂತಲೂ ಮೇಲ್ಪಟ್ಟವ್ರು ಯಾರನ್ನೂ ತಾರತಮ್ಯ ಯಾವುದೇ ಆಧಾರದಲ್ಲಿ ತಾರತಮ್ಯ ಮಾಡುವಂತಲ್ಲಿ ಮತದಾನ ಹಕ್ಕು ನಿರಾಕರಿಸಲು ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೂ ಸಹ ಇದನ್ನು ಉಲ್ಲಂಘಿಸ್ತಿದ್ದಾರೆ ಅಂತಂದರೆ ನಾವು ಏನು ಹೇಳ್ಬೋದು ಹೇಳಿ? ಇದು ಸಂಪೂರ್ಣವಾಗಿ ಪ್ರಜಾಪ್ರಭುತ್ವ ನಾಶ ಆಗ್ತಾ ಇದೆ. ಸುಪ್ರೀಂ ಕೋರ್ಟ್ ಈ ತರ ಹೇಳೋದ್ರ ಬಗ್ಗೆ ಏನು ಹೇಳ್ತೀರಾ? ಸುಪ್ರೀಂ ಕೋರ್ಟ್ ನೋಡಿ ಅದನ್ನ ಹೇಳ್ತಿರೋದು. ಸುಪ್ರೀಂ ಕೋರ್ಟ್ ಮಾತಾಡ್ತಾ ಇದೆ, ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ, ವಿಚಾರಣೆ ಸಂದರ್ಭದಲ್ಲಿ ಟೀಕೆ ಮಾಡ್ತಾ ಇದ್ದಾರೆ. ಆದರೆ ಈ 27 ಲಕ್ಷ ಮತದಾರರ ಮತ್ತು 34 ಲಕ್ಷ ಅರ್ಜಿಗಳಿದ್ದಾವೆ, ಅವರಿಗೆ ಅವಕಾಶ ಮಾಡಿಕೊಡಿ. 23 ಮತ್ತು 29 ನಡೆಯೋ ಮತದಾನ ಅಂದರೆ ಅದು ಕೊಡ್ತಾ ಇಲ್ಲ. ಅಥವಾ ಅವರಿಗೆ ಅವಕಾಶ ಮಾಡಿಕೊಡೋ ಸಲುವಾಗಿ ಇನ್ನೀಗ ನ್ಯಾಯಮಂಡಳಿಗಳಿದ್ದಾವೆ, ಅಲ್ಲಿ ವಿಚಾರಣೆನೇ ಮುಂದುವರಿಸಿ ಸಾಧ್ಯವಾದಷ್ಟು ಅವ್ರು 23, 29ರಲ್ಲಿ ಮತದಾನವನ್ನು ಮಾಡೋದಕ್ಕೆ ಅವಕಾಶ ಮುಂದುವರಿಸಿ ಅಂದರೆ ಅದನ್ನೂ ಮಾಡ್ತಾ ಇಲ್ಲ. ಅಥವಾ ಚುನಾವಣೆಯನ್ನು ಮುಂದೂಡಿ ಅಂದರೆ ಅದೂ ಮಾಡ್ತಾ ಇಲ್ಲ. ಇದ್ರ ಉದ್ದೇಶ ಏನು? 27 ಲಕ್ಷ ಜನಸಂಖ್ಯೆ ಮತ್ತು 34 ಲಕ್ಷ ಅರ್ಜಿಗಳನ್ನು ಸಂಪೂರ್ಣವಾಗಿ ಹೊರಗೆ ಹಾಕೋದಷ್ಟೇ ಇವ್ರ ಉದ್ದೇಶ. ಇಲ್ಲಿ ಕರ್ನಾಟಕದಲ್ಲಿ CM ಅವ್ರಿಗೆ ಕುರ್ಚಿ ಉಳಿಸ್ಕೊಳ್ಳೋದೇ ದೊಡ್ಡ ತಲೆನೋವಾಗಿರುವಾಗ CM, DK, ಡೆಪ್ಯೂಟಿ CM ಎಲ್ಲರೂ ಇಲ್ಲಿ CM ಅಂತ ಉದ್ದೇಶಪೂರ್ವಕವಾಗಿ ಹೇಳೋದು ಬದಲು ಎಲ್ಲರೂ ಒಂದು ಹೈಕಮಾಂಡ್ ಬಗ್ಗೆ ಏನು ಮಾತಾಡ್ತಾರೆ? ರಾಹುಲ್ ಗಾಂಧಿ ಬೇರೆ ರಾಜ್ಯಗಳಲ್ಲಿ ಏನೇನೋ ಮಾತಾಡ್ತಾರೆ. ಅವರಿಗೆ ತಮ್ಮ ಕರ್ನಾಟಕದಲ್ಲಿ ತಮ್ಮ ಸರ್ಕಾರಕ್ಕೆ, ತಮ್ಮ ಪಕ್ಷಕ್ಕೆ ಹೇಳೋಕ್ಕೆ ಅಧಿಕಾರ ಇಲ್ವಾ? ಅವ್ರೇನಕ್ಕೆ ಮಾತಾಡ್ತಾ ಇಲ್ಲ? ಹೀಗಾಗಿ ಇಡೀ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರದ ಆಸೆ, ಒಂದು 2 ವರ್ಷ ಹೆಂಗೋ ಒಂದಿಷ್ಟು ತಳ್ಳಿಬಿಟ್ಟು ಹೋಗೋಣ ಅನ್ನೋ ಮಟ್ಟದಲ್ಲಿ ಇದ್ದಾರೆ ಅಷ್ಟೇ. ಇವರಿಂದ ನಾವು ಏನು ನಿರೀಕ್ಷೆ? ಈ ಕರ್ನಾಟಕದಲ್ಲೂ ಈ ತರ ಈಗ ಅಷ್ಟು ಲಕ್ಷಾಂತರ ಮತದಾರರು ಹೊರಗೆ ಉಳಿದ್ರೆ ಹೇಗೆ ಅಂತ ಸರ್? ಅಲ್ಲ, ಇನ್ನು ಗೊತ್ತಿಲ್ಲ, ಇನ್ನು ಪ್ರಕ್ರಿಯೆ ಶುರು ಆದ್ಮೇಲೆ ಇದ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಕರ್ನಾಟಕದಲ್ಲಿ ನಾವು ಆತಂಕ ಪಡಬೇಕಾಗಿಲ್ಲ. ಯಾಕಂತಂದರೆ ಇನ್ನು 2 ವರ್ಷ ಸಮಯ ಇದೆ. 2028ಕ್ಕೆ ಸಮಯ ಇರೋದ್ರಿಂದ ಆ ಮರಳಿ ಅಡ್ಜುಡಿಕೇಶನ್ ಮಾಡಿದ್ರೆ ಮರಳಿ ಅವ್ರ ಜೊತೆಗೆ ಸೇರಿಸೋದು, ದಾಖಲೆ ಕೊಡೋದು ಎಲ್ಲದರಲ್ಲಿ ಇನ್ನೂ ನಮಗೆ ಈಗ ನಿಮ್ದೇನು SIR ಪ್ರಕ್ರಿಯೆ ನಡಿಬೇಕು ಅಂತ ಬೇಡವೇ? SIR ರದ್ದಾಗಬೇಕಂತಲೇ ನಾವು ಕೇಳ್ತಿರೋದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.